ಆತ ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್. ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕಲ್ಯಾಣ ಮಂಟಪಕ್ಕೆ ಸಿನಿಮೀಯ ಶೈಲಿಯಲ್ಲಿ ಎಂಟ್ರಿ ಕೊಟ್ಟಂತಹ ಇಬ್ಬರು ಮಹಿಳೆಯರು ಬಿರುಗಾಳಿಯನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಯಾರ ಮಹಿಳೆಯರು, ಅವರು ಮಾಡಿದ್ದಾದ್ರೂ ಏನು, ಈತ ಮಾಡಿದ್ದಂತಹ ಕಿತಾಪತಿ ಏನು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಿಳೆಯರು ಎಂಟ್ರಿ, ಮದುವೆ ಕ್ಯಾನ್ಸಲ್, ಬ್ಯಾಂಕ್ ಮ್ಯಾನೇಜರ್ ಕಳ್ಳಾಟ ಬಟಾಬಯಲು, ಬೀದಿ ತುಂಬಾ ಹಾಕಿದ ಪೆಂಡಾಲ್, ಬಿಳಿ ಬಣ್ಣದ ಬಟ್ಟೆ ತೊಟ್ಟು ನಿಂತಿರುವ ವರ ಮಹಾಶಯ, ವರನ ಮೇಲೆ ಕೂಗಾಡುತ್ತಿರುವ ಮಹಿಳೆಯರು, ಗಲಾಟೆ ನಿಯಂತ್ರಣಕ್ಕೆ ಹರಸಾಹಸ ಪಡುತ್ತಿರುವ ಪೊಲೀಸ್. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬಿಕ್ಕಿಮಟ್ಟಿ ತಾಂಡಾದಲ್ಲಿ. ಹೌದು, ಇಲ್ಲಿ ಮದುವೆ ಮಾಡಿಕೊಳ್ಳಲು ರೆಡಿಯಾಗಿ ನಿಂತ ವ್ಯಕ್ತಿಯ ಹೆಸರು ಕುಮಾರ್ ನಾಯಕ್, ವಯಸ್ಸು 45. ಈತ ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್. ಕೈ ತುಂಬ ಸಂಬಳ ಇತ್ತು. ಅದರಂತೆ ಸಂಬಂಧಿಕರ ಮನೆಯ ಹುಡುಗಿ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಮೊನ್ನೆ ಅಹೋರಾತ್ರಿ ಮದುವೆಗೆ ಸಂಬಂಧಿಸಿದಂತೆ ಎಲ್ಲಾ ಸಂಪ್ರದಾಯ ಮಾಡಿ ಮುಗಿಸಿದ್ದಾರೆ. ಬೆಳಗ್ಗೆ ತಾಳಿ ಕಟ್ಟುವ ಶಾಸ್ತ್ರ ನಿಗದಿ ಮಾಡಲಾಗಿತ್ತು. ಇನ್ನೇನು ತಾಳಿ ಕಟ್ಟಿ ಹೊಸ ಜೀವನಕ್ಕೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ಈ ಕುಮಾರ್ ನಾಯಕ್ಗೆ ಶಾಕ್ ಆದಿತ್ತು. ತಾಳಿ ಕಟ್ಟುವ ಮುನ್ನ ಇದೇ ಕುಮಾರ್ ನಾಯಕ್ನ ಮೊದಲನೇ ಹೆಂಡತಿ ಜಲಜಾಕ್ಷಿ ಅಲಿಯಾ ಸ್ನೇಹ ಎಂಟ್ರಿ ಕೊಟ್ಟಿದ್ರು. ಕುಮಾರ್ ನಾಯಕ್ ವಿರುದ್ಧ ಮೊದಲ ಪತ್ನಿ ಕೆಂಡ. ಜಲಜಾಕ್ಷಿ ಮತ್ತು ಕುಮಾರ್ ನಾಯಕ್ 2006ರಲ್ಲಿ ಮದುವೆಯಾಗಿದ್ರು. ಅದಾದ ಕೆಲ ದಿನಗಳ ನಂತರ ಇಬ್ಬರು ವೈಮನಸ್ಸಿನಿಂದ ಕೋರ್ಟ್ ಮೆಟ್ಟಿಲೇರಿದ್ರು. ಇಬ್ಬರಿಗೂ ಡಿವೋರ್ಸ್ ಆಗಿತ್ತು. ಅದನ್ನ ಪ್ರಶ್ನೆ ಮಾಡಿ ಧಾರವಾಡ ಹೈಕೋರ್ಟ್ನಿಂದ ಜಲಜಾಕ್ಷಿ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ. ಕೋರ್ಟ್ ಸ್ಟೇ ಇದ್ದರೂ ಕುಮಾರ್ ನಾಯಕ್ ಮತ್ತೊಂದು ಮದುವೆ ಮಾಡಿಕೊಳ್ಳುತ್ತಿರುವುದಕ್ಕೆ ಜಲಜಾಕ್ಷಿ ಮತ್ತು ಆಕೆ ಕುಟುಂಬಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಡೀತಾ ಇರೋ ಕೇಸಲ್ಲಿ ನಮ್ಮಂತೆ ಆಯಿತು, ನಂತರ ಇವ್ರದ್ದಾಯಿತು, ಮತ್ತು ನಾವು ಹೈಕೋರ್ಟಲ್ಲಿ ಸ್ಟೇ ಆಗಿದೆ. ಸೊ ಇವರಿಗೆ ಏನು ರೂಢಿ ಅಂದರೆ ಪದೇ 1 ವರ್ಷಕ್ಕೆ 2 ವರ್ಷಕ್ಕೆ ಬೇರೆ ಬೇರೆ ಹೆಂಗಸರ ಜೊತೆ ಸಂಬಂಧ ಇಟ್ಕೊಳ್ಳೋದೇ ಇವ್ರ ಚಾಳಿ. ಯಾಕಂದರೆ ಒಂದು ವೇಳೆ ನನ್ನ ತಂದೆಯಿಂದ ನಾನೇನಾದರೂ ದುಡ್ಡು ತಂದುಕೊಳ್ಳಿಲ್ಲ ಡೌರಿ ಡಿಮ್ಯಾಂಡಿಗೆ ಅಂದರೆ ಅವ್ರೇನು ಮಾಡೋದು, ಫುಲ್ ಫ್ಯಾಮಿಲಿ ಇವಳು ಬಿಟ್ಬಿಡು, ಇನ್ನೊಂದು ಮದುವೆ ಆಗು, ದುಡ್ಡು ತೊಗೊಂಡು ಬಾ, ಇವಳು ಬಿಟ್ಬಿಡು, ಇನ್ನೊಂದು ಮದುವೆ. ನನಗೆ ಒಂದು ಹೆಣ್ಮಗು ಇದೆ. ಆ ಮಗುನ ಸಹ ನೋಡಿದೆ ಮಳೆಯಲ್ಲಿ ನನಗೆ ದಾವಣಗೆರೆ ಮನೆಯಿಂದ ಹೊರಗಡೆ ಹಾಕಿದ್ರು. ಅವತ್ತಿಂದ ಇದುವರೆಗೆ ಏನೋ ಹೊಂದ್ಕೊಂಡು ಹೋಗ್ಬೋದು ಅಂತ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹಿರಿಯರು ಸೇರಿಕೊಂಡು ಎಲ್ಲ ಕನ್ವಿನ್ಸ್ ಮಾಡಿದರು. ಬಟ್ ಈ ನಮ್ಮ ಹಸ್ಬೆಂಡ್ ಕುಮಾರ್ ನಾಯಕ್ ಅವರು ಕೊನೆಗೆ ಸುಧಾರಿಸ್ಕೊಳ್ಳಿಲ್ಲ ಲೈಫಲ್ಲಿ. ಮೊದಲ ಪತ್ನಿ ಜಲಜಾಕ್ಷಿ ಮತ್ತು ಆಕೆ ಕುಟುಂಬಸ್ಥರನ್ನ ಸಮಾಧಾನಪಡಿಸಿದ ಪೊಲೀಸರು ಕುಮಾರ್ ನಾಯಕ್ಗೆ ಕೋರ್ಟ್ ಸ್ಟೇ ಪಾಲಿಸುವಂತೆ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಮುಚ್ಚಳಿಕೆ ಪತ್ರ ಸಹ ಬರೆಸಿಕೊಂಡ್ರು. ಈ ಮೂಲಕ ನಡೆಯಬೇಕಿದ್ದ ಮದುವೆ ಪೊಲೀಸ್ ಮಧ್ಯಸ್ಥಿಕೆಯಲ್ಲಿ ಸ್ಥಗಿತ ಆಯಿತು. ಕುಮಾರ್ ನಾಯಕ್ ನಿಟ್ಟುಸಿರು ಬಿಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಮತ್ತೊಬ್ಬ ಮಹಿಳೆ ಎಂಟ್ರಿಯಾಗಿತ್ತು. ಕಲ್ಯಾಣ ಮಂಟಪಕ್ಕೆ 2ನೇ ಮಹಿಳೆ ಎಂಟ್ರಿ. ಆಕೆ ಹೆಸರು ವಸಂತ ಅಂತ. ಕುಮಾರ್ ನಾಯಕ್ ನಿನ್ನ ಜೊತೆಗಿರುತ್ತೇನೆ ಅಂತ ಹೇಳಿ ನಂಬಿಸಿ 2 ಮಕ್ಕಳು ಮಾಡಿಕೊಂಡಿದ್ದಾನೆಂದು ವಸಂತ ಹೊಸ ಬಾಂಬ್ ಸಿಡಿಸಿದ್ದಾಳೆ. ಇದೀಗ ಹೇಳದೆ ಕೇಳದೆ ಮತ್ತೊಂದು ಮದುವೆಯಾಗುತ್ತಿರುವ ವಿಚಾರ ಗೊತ್ತಾಗಿ ಬಂದಿದ್ದೇನೆ. ನನಗೆ ಮಕ್ಕಳು ಕೊಟ್ಟು ಇದೀಗ ನನ್ನ ಮಕ್ಕಳಲ್ಲ ಎನ್ನುತ್ತಾನೆ. ಇದೇ ವಿಚಾರವಾಗಿ ಕೋರ್ಟ್ನಲ್ಲಿ DNA ಪರೀಕ್ಷೆಗೆ ಮನವಿ ಮಾಡಿದ್ದೇನೆ. ಹೀಗಿರುವಾಗ ಮತ್ತೆ ಮದುವೆಯಾಗುತ್ತಿದ್ದಾನೆ. ನನಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆ ಕಣ್ಣೀರು ಹಾಕಿ ಕುಮಾರ್ ನಾಯಕ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾಳೆ. ಇನ್ನು ಇಬ್ಬರು ಮಹಿಳೆಯರ ಗಲಾಟೆಗೆ ಮದುವೆಗೆ ಬಂದ ಜನ ಮತ್ತು ಸಂಬಂಧಿಕರು ಸುಸ್ತಾಗಿ ಹೋಗಿದ್ರು. ಸ್ಥಳಕ್ಕೆ ಬಂದ ಅರಸೀಕೆರೆ ಪೊಲೀಸರು ಮದುವೆ ಸ್ಥಗಿತಗೊಳಿಸುವುದರ ಜೊತೆಗೆ ವಾತಾವರಣ ತಿಳಿಗೊಳಿಸಿದ್ರು. ಒಟ್ಟಾರೆ ಈ ಕೇಸ್ ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದು ಮಾತ್ರ ಸದ್ಯದ ಮಟ್ಟಿನ ಕುತೂಹಲ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.